ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಲೀನಿಯರ್ ಕಾಂಬಿನೇಷನ್ ಆಫ್ ವೆಕ್ಟರ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಡಿಸೈಡ್ ದ ವೆಕ್ಟರ್ ಎಂ. ಸೊ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಎಂ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಈಸ್ ಎ ವೆಕ್ಟರ್ ಸ್ಪೇಸ್ ಆಫ್ ಸೆಕೆಂಡ್ ಆರ್ಡರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೇನು, ಎಷ್ಟು ಕಾಲಮ್ಗಳಿರ್ತವೆ ಅಷ್ಟೇ ನಂಬರ್ ಆಫ್ ರೋಗಳಿರ್ತವೆ. ನೋಡಿ ಇಲ್ಲಿ ಎರಡು ರೋಗಳಿರೋದು ಮತ್ತೆ ಎರಡು ಕಾಲಮ್ ಇದೆ, ಅಂದ್ರೆ ಟೋಟಲ್ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಕಾಲಮ್. ಸೊ ಅದನ್ನ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇನ್ನೇ ಲೀನಿಯರ್ ಕಾಂಬಿನೇಷನ್ ಆಫ್ ದಿ ಫಾಲೋಯಿಂಗ್ ಮ್ಯಾಟ್ರಿಕ್ಸ್ m1 m2 m3 ಅಂತ ಕೊಟ್ಟಿದ್ದಾರೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಒಂದು ವಿ ವೆಕ್ಟರ್ ಅಂತ ತಗೊಂತ ಇದ್ವಿ, ಇನ್ನು ಉಳಿದಿರುವಂತವನ್ನ x1 x2 x3 ಅಂತ ತಗೊಂಡು ಸಾಲ್ವ್ ಮಾಡ್ತಾ ಇದ್ವಿ. ಅದೇ ರೀತಿ ನಾವಿಲ್ಲಿ m1 m2 m3 ಅಂತ ತಗೋಬೇಕು. ಇಲ್ಲಿ m ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸೊ ಸಾಲ್ವ್ ಮಾಡ್ತಾ ಹೋಗೋಣ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್, ಸೊ c1 ಇಂಟು m1 ಪ್ಲಸ್ c2 ಇಂಟು m2 ಪ್ಲಸ್ c3 ಇಂಟು m3 ವಿಲ್ ಬಿ ಈಕ್ವಲ್ ಟು m. ಸರಿನಾ? c1 c2 c3 ವ್ಯಾಲ್ಯೂನ ನಾವು ಇವಾಗ ಕಂಡುಹಿಡಿಬೇಕು. ಸೊ m1 m2 m3 ವ್ಯಾಲ್ಯೂ ಏನಿದೆ ಅಂತ ನೋಡ್ತಾ ಹೋಗೋಣ. ಏನಿದೆ m1 ವ್ಯಾಲ್ಯೂ, ದಟ್ ಈಸ್ 1 1 0 ಮೈನಸ್ 1 ಪ್ಲಸ್ c2 ಇಂಟು m2 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 1 1 ಮೈನಸ್ 1 0 ಪ್ಲಸ್ c3 ಇಂಟು m3 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 1 ಮೈನಸ್ 1 0 ಮತ್ತೆ 0 ವಿಚ್ ವಿಲ್ ಬಿ ಈಕ್ವಲ್ ಟು m. ಸೊ m ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 3 ಮೈನಸ್ 1 1 ಮೈನಸ್ 2. ಈಗ ಏನ್ ಮಾಡಬೇಕು, c1 ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡಬೇಕು, c2 ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡಬೇಕು, c3 ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡಬೇಕು. ಸೊ c1 ಇಂಟು 1 ವಿಲ್ ಬಿ ಈಕ್ವಲ್ ಟು c1, c1 ಇಂಟು 1 ಅಂತಂದ್ರೆ c1, c1 ಇಂಟು 0 ವಿಲ್ ಬಿ ಈಕ್ವಲ್ ಟು 0, 0 ಇಂಟು ಎನಿಥಿಂಗ್ ವಿಲ್ ಬಿ ಈಕ್ವಲ್ ಟು 0. c1 ಇಂಟು ಮೈನಸ್ 1 ಏನಾಗುತ್ತೆ, ಮೈನಸ್ c1 ಪ್ಲಸ್ c2 ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, c2 ಮೈನಸ್ c2 0 ಪ್ಲಸ್ c3 ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ c3 ಮೈನಸ್ c3 0 ಮತ್ತೆ 0 ವಿಚ್ ವಿಲ್ ಬಿ ಈಕ್ವಲ್ ಟು 3 ಮೈನಸ್ 1 1 ಮೈನಸ್ 2. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಆ ಪೊಸಿಷನ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳನ್ನ ಆಡ್ ಮಾಡಬೇಕು. c1 ಪ್ಲಸ್ c2 ಪ್ಲಸ್ c3, c1 ಪ್ಲಸ್ c2 ಪ್ಲಸ್ c3. ನೆಕ್ಸ್ಟ್ ಈ ಪೊಸಿಷನ್ c1 ಪ್ಲಸ್ c2 ಮೈನಸ್ c3, c1 ಪ್ಲಸ್ c2 ಮೈನಸ್ c3. ನೆಕ್ಸ್ಟ್ 0 ಪ್ಲಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ 0 ಮೈನಸ್ c2 ಪ್ಲಸ್ 0, 0 ಮೈನಸ್ c2 ಪ್ಲಸ್ 0. ನೆಕ್ಸ್ಟ್ ಮೈನಸ್ c1 ಪ್ಲಸ್ 0 ಪ್ಲಸ್ 0, ಮೈನಸ್ c1 ಪ್ಲಸ್ 0 ಪ್ಲಸ್ 0 ವಿಚ್ ವಿಲ್ ಬಿ ಈಕ್ವಲ್ ಟು 3 ಮೈನಸ್ 1 ಮೈನಸ್ 2 1. ಇಷ್ಟೇ, ಸಿಂಪಲ್. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅನ್ನ ಈಕ್ವೇಟ್ ಮಾಡ್ತೀನಿ ಸೇಮ್ ಪೊಸಿಷನ್ಸ್ ಪ್ರಕಾರ. ಸೊ ಏನಾಗುತ್ತೆ, c1 ಪ್ಲಸ್ c2 ಪ್ಲಸ್ c3 ವಿಲ್ ಬಿ ಈಕ್ವಲ್ ಟು 3. ಸರಿನಾ? ಈ ಪೊಸಿಷನ್ ಮತ್ತೆ ಈ ಪೊಸಿಷನ್. ನೆಕ್ಸ್ಟ್ ಇಲ್ಲಿ c1 ಪ್ಲಸ್ c2 ಮೈನಸ್ c3 ವಿಲ್ ಬಿ ಈಕ್ವಲ್ ಟು ಮೈನಸ್ 1. ಸರಿನಾ? ಈ ಪೊಸಿಷನ್ ಮತ್ತೆ ಈ ಪೊಸಿಷನ್. ನೆಕ್ಸ್ಟ್ 0 ಮೈನಸ್ c2 ಪ್ಲಸ್ 0. ಸೊ 0 ಆಡ್ ಮಾಡಿ ಮೈನಸ್ ಮಾಡಿ ಏನೂ ಅಲ್ಲ. ಸೊ ಮೈನಸ್ c2 will be equal to plus 1. Next minus c1 plus 0 plus 0. So ಉಳಿಯೋದೇನು minus c1 ಅಷ್ಟೇ, which will be equal to minus 2. ಸೊ ಇವಾಗ ಇದನ್ನ ಈಕ್ವೇಶನ್ 1 ಅಂತ ತಗೊಂತೀನಿ, ಇದನ್ನ ಈಕ್ವೇಶನ್ 2 ಅಂತ ತಗೊಂತೀನಿ, ಇದನ್ನ ಈಕ್ವೇಶನ್ 3 ಅಂತ ತಗೊಂತೀನಿ, ಇದನ್ನ ಈಕ್ವೇಶನ್ 4 ಅಂತ ತಗೊಂತೀನಿ. ಸರಿನಾ? ಈಗ ಈಕ್ವೇಶನ್ 4 ಅನ್ನು ನೋಡಿದ್ರೆ ನನಗೆ ಈಸಿಯಾಗಿ c1 ವ್ಯಾಲ್ಯೂ ಸಿಗುತ್ತಾ? ಎಸ್. ಸೊ ಫ್ರಮ್ ಈಕ್ವೇಶನ್ ನಂಬರ್ 4 minus c1 will be equal to minus c2, minus c1 will be equal to minus 2, minus minus cancel ಆಗುತ್ತೆ. ಸೊ c1 will be equal to 2. ಸೊ c1 ವ್ಯಾಲ್ಯೂ ನನಗೆ ಸಿಕ್ತು. ನೆಕ್ಸ್ಟ್ ಈಕ್ವೇಶನ್ 3 ಇಂದ ನನಗೆ ಡೈರೆಕ್ಟ್ ಆಗಿ c2 ವ್ಯಾಲ್ಯೂ ಸಿಗುತ್ತಾ? ಎಸ್. ಸೊ ಫ್ರಮ್ ಈಕ್ವೇಶನ್ ನಂಬರ್ 3 ಮೈನಸ್ c2 will be equal to 1. ಸೊ c2 will be equal to minus 1. ಸೊ ನನಗೆ ಜಸ್ಟ್ c2 ವ್ಯಾಲ್ಯೂ ಮಾತ್ರ ಬೇಕಿರೋದ್ರಿಂದ ಮೈನಸ್ ಅನ್ನ ಆ ಕಡೆ ಕಳಿಸಿದ್ದೀನಿ ಅಷ್ಟೇ. ನೆಕ್ಸ್ಟ್ ಫ್ರಮ್ ಈಕ್ವೇಶನ್ ನಂಬರ್ 2. ಸೊ ಈಕ್ವೇಶನ್ 2ಗೆ c1 ಮತ್ತೆ c2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ c3 ವ್ಯಾಲ್ಯೂ ಸಿಗುತ್ತೆ. ಸೊ c1 ವ್ಯಾಲ್ಯೂ ಏನಿರೋದು 2 ಪ್ಲಸ್ c2 ವ್ಯಾಲ್ಯೂ ಏನಿರೋದು ನನಗೆ ಮೈನಸ್ 1. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಮೈನಸ್ 1 ಮೈನಸ್ c3 ವಿಲ್ ಬಿ ಈಕ್ವಲ್ ಟು ಮೈನಸ್ 1. ಸೊ 2 ಮೈನಸ್ 1 ವ್ಯಾಲ್ಯೂ ಏನಾಗುತ್ತೆ, 1 ಮೈನಸ್ c3 ವಿಲ್ ಬಿ ಈಕ್ವಲ್ ಟು ಮೈನಸ್ 1 ಆಯ್ತಾ? ಸೊ ಮೈನಸ್ c3 ಅನ್ನ ಆ ಕಡೆ ಕಳಿಸ್ತೀನಿ, ಮೈನಸ್ 1 ಅನ್ನ ಈ ಕಡೆ ತಗೊಂಡ್ಬರ್ತೀನಿ. ಸೊ 1 ಮೈನಸ್ 1 ಈ ಕಡೆ ಬಂದ್ರೆ ಪ್ಲಸ್ 1 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು ಮೈನಸ್ c3 ಆ ಕಡೆ ಹೋದ್ರೆ ಪ್ಲಸ್ c3 ಆಗುತ್ತೆ. ನನಗೆ ಜಸ್ಟ್ c3 ವ್ಯಾಲ್ಯೂ ಮಾತ್ರ ಬೇಕು. ಸೊ c3 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ 1 ಅಂತಂದ್ರೆ 2. ಸೊ 2 ವಿಲ್ ಬಿ ಈಕ್ವಲ್ ಟು c3 ವ್ಯಾಲ್ಯೂ.
ಸೊ ಈಗ ನನಗೆ C3 ವ್ಯಾಲ್ಯೂ 2 ಅಂತ ಗೊತ್ತಾಗಿದೆ. ಸೊ ಈಗ ಇನ್ನ ಒಂದು ಈಕ್ವೇಶನ್ ಉಳ್ಕೊಂಡಿದೆ, ಏನು C1 + C2 + C3 = 3 ಅಂತ. ಸೊ ಈಗ ನನಗೆ ಇಲ್ಲಿ C3 ವ್ಯಾಲ್ಯೂ 2 ಅಂತ ಬಂದಿದೆಯಲ್ಲ, ಇದು ಕರೆಕ್ಟೋ ಇಲ್ವೋ ಅಂತ ನಾನು ತೋರಿಸ್ತಾ ಹೋಗ್ಬೇಕು. ಸೊ ಅದಕ್ಕೋಸ್ಕರ ವ್ಯಾಲಿಡ್ ಇದೆಯೋ ಇಲ್ವೋ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡಬೇಕು. ಯಾವ ರೀತಿ ನೋಡಿ, C1 ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ 2. ನೆಕ್ಸ್ಟ್ C2 ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ -1 ಪ್ಲಸ್ C3 ವ್ಯಾಲ್ಯೂ ನನಗೆ 2 ಅಂತ ಬಂದಿದೆ ಪ್ರೀವಿಯಸ್ ಅಲ್ಲಿ. ಸೊ ಈ ಈಕ್ವೇಶನ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಸೊ C3 ವಿಲ್ ಬಿ ಈಕ್ವಲ್ ಟು 3 ಅಂತ ಬರ್ಕೊಂತೀವಿ ಮೊದಲನೇ ಈಕ್ವೇಶನ್ ಪ್ರಕಾರ. ಸೊ 2 - 1 ಏನಾಯ್ತು, ಪ್ಲಸ್ C3 ವಿಲ್ ಬಿ ಈಕ್ವಲ್ ಟು 3. ಸರಿನಾ? ಸೊ ಈಗ ನನಗೆ C3 ವ್ಯಾಲ್ಯೂ ಮಾತ್ರ ಬೇಕು. ಸೊ +1 ಅನ್ನ ಆ ಕಡೆ ಕಳಿಸ್ತೀನಿ. C3 ವಿಲ್ ಬಿ ಈಕ್ವಲ್ ಟು 3 - 1. +1 ಆ ಕಡೆ ಹೋದ್ರೆ -1. ಸೊ C3 ವ್ಯಾಲ್ಯೂ ಏನಾಯ್ತು, 2. ಸೊ ಮೊದಲನೇ ಈಕ್ವೇಶನ್ ಯೂಸ್ ಮಾಡಿದ್ರು ಕೂಡ ನನಗೆ C3 ವ್ಯಾಲ್ಯೂ 2 ಅಂತ ಬರ್ತಾ ಇದೆ. ಸೊ ಎರಡನೇ ಈಕ್ವೇಶನ್ ಅನ್ನ ಯೂಸ್ ಮಾಡಿದ್ರು ಕೂಡ ನನಗೆ C3 ವ್ಯಾಲ್ಯೂ 2 ಅಂತ ಬರ್ತಾ ಇದೆ. ಸೊ ವ್ಯಾಲಿಡ್ ಅಂತ ಬರೋದ್ರಾಯ್ತು. ಸೊ ಈಗ ನನಗೆ C1 ವ್ಯಾಲ್ಯೂ ಕೂಡ ಪಕ್ಕ ಗೊತ್ತಾಯ್ತು, C2 ವ್ಯಾಲ್ಯೂ ಕೂಡ ಪಕ್ಕ ಗೊತ್ತಾಯ್ತು, C3 ವ್ಯಾಲ್ಯೂ ಕೂಡ ಪಕ್ಕ ಗೊತ್ತಾಯ್ತು. ಸಿಂಪಲ್. ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾವು C1 × M1 + C2 × M2 + C2 × M3 = M ಅಂತ ಬರ್ದಿದ್ವಲ್ವಾ, ಅದೇ ಜಾಗಕ್ಕೆ ನಾವು C1 ವ್ಯಾಲ್ಯೂ C1 ವ್ಯಾಲ್ಯೂ ಗೊತ್ತಾಯ್ತಲ್ವಾ. ಸೊ C1 ವ್ಯಾಲ್ಯೂನ ಬರೀರಿ, ಏನು 2. ನೆಕ್ಸ್ಟ್ C2 ವ್ಯಾಲ್ಯೂ ಗೊತ್ತಾಯ್ತಲ್ವಾ, ಎಸ್ -1. ನೆಕ್ಸ್ಟ್ C3 ವ್ಯಾಲ್ಯೂ ಗೊತ್ತಾಯ್ತು, ಏನು +2. ಇಷ್ಟೇ ಸಿಂಪಲ್. ಸೊ ಲಾಸ್ಟಿಗೆ ಇಷ್ಟನ್ನು ಬರ್ಬಿಟ್ಟು ಕನ್ಕ್ಲೂಷನ್ ಬರೀರಿ. ದೇರ್ಫೋರ್ ದಿಸ್ ಈಸ್ ಲೀನಿಯರ್ ಕಾಂಬಿನೇಷನ್ ಆಫ್ ಗಿವನ್ ವೆಕ್ಟರ್ಸ್. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸರಿನಾ? ಸೊ ಸೇಮ್ ಪ್ರೊಸೀಜರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಏನ್ ಮಾಡಿದ್ವಿ ಅದೇ ರೀತಿ ಪ್ರೊಸೀಜರ್ಸ್ ಸೇಮ್ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಉಳಿದಿರುವಂತ ವಿಡಿಯೋಗಳು ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ. ಸೊ ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.